ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಕ್ಕಳ ಜೊತೆ ವೀಕೆಂಡ್ ಹೇಗಿರುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಈ ಬ್ಲಾಗಲ್ಲಿ ನನ್ನ ಮಕ್ಕಳದ್ದು ವೀಡಿಯೋಸೇ ಮಾಡಿದ್ದೀನಿ. ಸ್ಯಾಟರ್ಡೆ ಸಂಡೇ ಫುಲ್ ರಜಾ ಇರುತ್ತೆ ನಮ್ಮದು ಇಶ್ಯೂ ಸ್ಕೂಲು. ಆಗ ಜಾಸ್ತಿ ಬ್ಲಾಗ್ಸ್ ಮಾಡೋಕ್ಕೆ ಬಿಡೋಲ್ಲ, ಸೊ ಅವ್ರ ಕೈಲಿ ಮೊಬೈಲ್ ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ. ಡ್ರೈ ಫ್ರೂಟ್ಸ್ ಅದು ಬೆಳಗ್ಗೆ ಐಸ್ ಕ್ರೀಮ್ ತಿಂತಾರಾ? ಹಾಂ, ನಿಮ್ಮ ಪಪ್ಪಂಗೂ ಬುದ್ಧಿ ಇಲ್ಲ. ನಿನ್ನೆ ಹೆಂಗೆ ಬೈದಿದ್ದೀನಿ 3 ಜನಕ್ಕೂ. ಇನ್ನೊಂದು ಸತಿ ತಂದರೆ ಅಪ್ಪಂಗೂ ಹೊಡಿತೀನಿ, ನಿಮ್ಮಿಬ್ಬರಿಗೂ ಹೊಡಿತೀನಿ. ರಾತ್ರಿ 10 ಗಂಟೆಲಿ 3 ಐಸ್ ಕ್ರೀಮ್ ತಿಂದಿದ್ದೀರಾ. ಬೆಳಗ್ಗೆ ಎದ್ದು ಟೀ ಕಾಫಿ ಹಾರ್ಲಿಕ್ಸ್ ಕುಡಿಯೋ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನೋದಾ? ಚಿಂಟಮ್ಮ, ನಿಮ್ಮ ತಿಂತೀನ ಐಸ್ ಕ್ರೀಮ್? ನಿನ್ನೆ ಹೆಂಗೆ ಒದೆ ಬಿತ್ತು? ಹಾಂ, ಹಾಂ, ಬೇಡ ಅಪ್ಪ ಅನ್ಬೇಕಾಗಿತ್ತು. ಬೆಳಗ್ಗೆ ತಿಂತೀನಿ ಪಪ್ಪ, ಮಮ್ಮಿ ಬೈಯುತ್ತೆ ಅಂತ ಹೇಳ್ಬೇಕಾಗಿತ್ತು. ಹೌದಾ ಚಿಟ್ಟು, ನೀನು ಬೇಡ ಅಂದ? ಮತ್ತೆ ಇವಾಗ ಯಾರು ಕೊಟ್ರು? ಒಂದ್ಸತಿ ತಿಂತೀರಾ ಐಸ್ ಕ್ರೀಮು? ಪಪ್ಪ ಕೊಟ್ಟಿರ್ತೀನಿ ಅಂದರೆ ಏನು ಹೇಳ್ಬೇಕು? ಬೇಡ ಪಪ್ಪ, ಸಮ್ಮರಲ್ಲಿ ಅಷ್ಟೇ ತಗೊಂಬ ಪಪ್ಪ ಅಂತ ಹೇಳ್ಬೇಕು. ಮಳೆಗಾಲ ಅಲ್ವಾ, ಕೋಲ್ಡ್ ಆಗುತ್ತೆ ಬಂಗಾರ. ಹಾಂ, ಸಿರಪ್ಪು ತೊಗೊಳ್ಳಲ್ಲ. ಹಾಸ್ಪಿಟ್ಲಿಗೆ ಹೋದ್ರೆ ನೆಗಡಿ ಬಂದರೆ ಸಿರಪ್ ತೊಗೋತೀರಾ, ಇಬ್ಬರು ಅಳ್ತೀರಾ. ಈಗೇನು ಮಾಡಲಿ ಟಿಫನ್ಗೆ? ಸ್ಕೂಲ್ ಇಲ್ಲ ಇವತ್ತು, ಸ್ಯಾಟರ್ಡೆ. ಸ್ಕೂಲ್ ಇಲ್ಲ, ಟಿಫನ್ ಏನಾದ್ರು ತಿಂದು ಪಾರ್ಕಿಗೆ ಹೋಗೋಣ ಆಟ ಆಡೋಕ್ಕೆ. ದೊಡ್ಡ ಪಾರ್ಕಿಗೆ ಕರ್ಕೊಂಡು ಹೋಗುತ್ತಂತೆ ಡ್ಯಾಡಿ. ಹೋಗೋಣ? ಮತ್ತೇನು ಮಾಡಲಿ ತಿಂಡಿ? ಅಕ್ಕಿ ರೊಟ್ಟಿ ಮಾಡಲಾ? ದೋಸೆ ಇಟ್ಟಿಲ್ಲಮ್ಮ, ದಿನ ದೋಸೆ. ಅಕ್ಕಿ ರೊಟ್ಟಿ ಮಾಡಲಾ? ನೀವು ಬೇಗ ಐಸ್ ಕ್ರೀಮ್ ತಿನ್ರಿ, ಆಟ ಆಡ್ತಾಯಿರಿ, ಜಗಳ ಆಡಬೇಡ್ರಿ. ದಿಶೋ ಬಾಯ್. ಅವ್ನು ಕಲಿ ಮಾಡಿಬಿಟ್ಟು ನೀನು ದಿಸ್ಕೊತಾ ಇದ್ದಾನಾ? ಬೇಗ ತಿನ್ನು. ಮತ್ತೆ ನೀನು ಇನ್ನೂ ಇದೆಯಲ್ಲ ಅವನದು, ಬೇಗ ತಿನ್ಬೇಕು. ಯಾರೆಲ್ಲ ಗಲೀಜು ಮಾಡಿದ್ದು? ಅಯ್ಯೋ ತಮ್ಮ, ನಾನು ಬಿಟ್ಟು ಅಲ್ಲಿಂದ ನಂಗೂ ತಲೆಗಿದ್ದಾಯ್ತು, ಐಸ್ಕ್ರೀಮ್ ಹೊಡೆದಾಯ್ತು. ಯಾಕೆ ತುಗಿಸ್ತಾವನು? ನಾನು ಏನು ಮಾಡಲಿಲ್ಲ, ಅವನೇ ಸುಮ್ಮನೆ ದುಗ್ಸ್ತ. ಸರಿ ಆಯಿತು ಬಿಡು. ಸುಮ್ಮನೆ ಕೂತ್ಕೊಂಡು ಆಟ ಆಡ್ಬೇಡ. ನಾನು ರಾಗಿ ರೊಟ್ಟಿ ಮಾಡ್ತೀನಿ, ಓಕೆನಾ? ಈ ಕಡೆ ಬಲ್ಲಿ ಗಲೀಜಿದೆ, ಕ್ಲೀನ್ ಮಾಡ್ತೀನಿ. ಇದು ಸ್ಯಾಟರ್ಡೆ ಮಾರ್ನಿಂಗು. ನಿನ್ನೆ ಫ್ರೈಡೇ ಜಾಸ್ತಿ ಐಸ್ ಕ್ರೀಮ್ ತಂದುಬಿಟ್ಟಿದ್ರು. ರಾತ್ರಿನೇ ಒಂದು 2-3 ತಿಂದಿದ್ರು. ಇನ್ನೂ ಒಂದು ಉಳಿದಿತ್ತು, ಬೆಳಗ್ಗೆ ಎದ್ದ ತಕ್ಷಣ ತಿಂತಾ ಇದ್ದಾರೆ. ಅದಕ್ಕೆ ಅಪ್ಪ ಮಕ್ಕಳಿಗೆ 3 ಜನಕ್ಕೂ ಸರಿಯಾಗಿ ಬೈದಿದ್ದೀನಿ. ಇನ್ನೊಂದು ಸತಿ ಐಸ್ ಕ್ರೀಮ್ ತರಬಾರ್ದು ಅಂತ ನಮ್ಮ ಹಸ್ಬೆಂಡ್ಗೂ ಸರಿಯಾಗಿ ಬೈದಿದ್ದೀನಿ. ಕೇಳಿದ್ರು ಕೇಳಲ್ಲ, 1 ತಗೊಂಬಂದರೆ 10 ತಂದಿರ್ತಾರೆ. ಈ ನನ್ನ ಮಕ್ಕಳು ಒಂದೇ ದಿನಕ್ಕೆ ಖಾಲಿ ಮಾಡ್ತಾರೆ. ಹಾಗಾಗಿ ನೆಗಡಿ ಶೀತ ಕಮ್ಮಿನೇ ಆಗ್ತಾಯಿಲ್ಲ. ಫುಲ್ ಹುಷಾರಿಲ್ಲ ಅಂದರೂ ಅವ್ರ ಅಪ್ಪಂಗೆ ಬುದ್ಧಿನೇ ಇಲ್ಲ. ಮಕ್ಕಳು ತಿನ್ನಲಿ ಬಿಡು ಅಂತ ತಂದಿಟ್ಬಿಡ್ತಾರೆ. ಮಾರ್ನಿಂಗ್ ಎದ್ದು ಟೀ ಕಾಫಿ ಕುಡಿಯೋದ್ಬಿಟ್ಟು ಐಸ್ ಕ್ರೀಮ್ ತಿಂದು ಇಬ್ಬರು ಅಣ್ಣ ತಮ್ಮ ಚಿಕ್ಕ ಪುಕ್ಕ ರೈಲು ಆಟ ಆಡ್ತಾಯಿದ್ದಾರೆ. ನಾನು ರಾಗಿ ರೊಟ್ಟಿ ಇಟ್ಟು ಕಲಿಸಿದ್ದೀನಿ, ಅದಕ್ಕೆ ಚಟ್ನಿನೂ ಮಾಡಿದ್ದೀನಿ. ಇವಾಗ ಬಿಸಿ ರೊಟ್ಟಿ ಹಾಕ್ಕೊಡ್ತೀನಿ ಅವ್ರಿಗೆ. ಮನೆ ಕಸ ಎಲ್ಲ ಗುಡಿಸಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿದೆ. ಇವ್ರದ್ದು ಮಧ್ಯಾಹ್ನ ಸ್ನಾನ ಮಾಡಿಸ್ಬೇಕು. ಬಿಸಿಲು ಬಂದಮೇಲೆ ಚಳಿ ಇದೆ ತುಂಬ. ನಾನು ಅಡುಗೆ ಮನೆಗೆ ಹೋದರೆ ಜಗಳ ಸ್ಟಾರ್ಟ್ ಮಾಡ್ಕೋತಾರೆ. ನಾನಿದ್ರೆ ಮಾತ್ರ ಚೆನ್ನಾಗಿ ಆಟ ಆಡ್ತಾರೆ ಇಬ್ಬರು. ಜಗಳ ಸ್ಟಾರ್ಟ್ ಮಾಡ್ಕೊಂಡು ಅಳ್ತಾಯಿದ್ರು. ನಮ್ಮ ದಿಶು ರೀಲ್ಸ್ ಮಾಡ್ತೀನಿ ಅಮ್ಮ ಕೊಡು ಅಂತ ಅಂದ. ತಾನೇ ಆನ್ ಮಾಡಿಕೊಂಡು ತಾನೇ ಯಾವುದೋ ರೈಮ್ಸ್ ಹೇಳ್ತಾ ಇದ್ದಾನೆ. ಒಂದೇನೋ 2 ಚೆನ್ನಾಗಿತ್ತು, ಅಪ್ಲೋಡ್ ಮಾಡಿದೆ. ಬೇರೆದೆಲ್ಲ ಡಿಲೀಟ್ ಮಾಡಿದೆ. ನಮ್ಮ ಹಸ್ಬೆಂಡೆಲ್ಲ ಬೈತಾರೆ, ಈ ಥರ ರೀಲ್ಸ್ ಎಲ್ಲ ಮಾಡಿಸ್ಬೇಡ ಮಕ್ಕಳಿಗೆ ಅಂತ. ನಾನೇ ಸುಮ್ಮನೆ ಟೈಮ್ ಪಾಸ್ ಯಾವಾಗಾರು ಒಂದೊಂದು ಸತಿ ಕೊಟ್ಟಿರ್ತೀನಿ. ಇವಾಗ ಇನ್ನೂ ಅವ್ರು ಮಲಗಿದ್ದಾರೆ, ಯಾಕೋ ಹುಷಾರಿಲ್ಲ ನಿನ್ನೆಯಿಂದ. ಸ್ವಲ್ಪ ತಲೆನೋವು ಜ್ವರ, ಹಾಗಾಗಿ ಮಲಗಿದ್ದಾರೆ. ಇವಾಗ ಟೈಮ್ ಆಯಿತು, ಟಿಫನ್ ಮಾಡಬೇಕು. ರಾಗಿ ರೊಟ್ಟಿ, ಅದಕ್ಕೂ ಕಾಟ ಕೊಡ್ತಾರೆ. ನಾನು ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆಗೆ ಬರ್ತಾರೆ. ನೋಡಿ ನನ್ನ ಮಕ್ಕಳು ಯಾವ ರೀತಿ ಕಾಟ ಕೊಡ್ತಾರೆ ಅಡುಗೆ ಮನೇಲಿ ಅಂತ. ರೊಟ್ಟಿ ಮಾಡಾಗ ಆಚೆ ಕುತ್ಕೊಳಕ್ಕಾಗಲ್ವ ಇಬ್ಬರಿಗೂ? ಸಣ್ಣ ಪಾಪ ಇದ್ದೆ, ಈಗ ದೊಡ್ಡವನಾಗಿದೆಯಾ ತಾನೆ? ದೊಡ್ಡವನಾಗ ಇಲ್ಲೇನು ಕೆಲಸ ನಿಮಗೆ?
ಒಂದು ರೊಟ್ಟಿ ರೆಡಿ. ದತ್ತ ಅನ್ಬೋದು ಬ್ಲಡ್. ಯಾರು ಮಾಡಿದ್ದು? ಸಾಕಾ 3 ರೊಟ್ಟಿ? ಹಾ, ಏನ್ ಮಾಡ್ತಾ ಇದೆಯಾ? ಸಾಕಪ್ಪು 3 ತಿನ್ನಿಸ್ಲೇಗ? ಏನ್ ಮಾಡ್ತಾ ಇದೆಯಾ ದಿಶು ಬೇಬಿ? ಅಯ್ಯಯ್ಯ ಮುತ್ತು ಕೊಡ್ತೈತೆ ನನ್ನ ಬಂಗಾರ. ಸಾಕು 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 ಮುತ್ತು ಸಾಕು, ರೊಟ್ಟಿನೂ ಸಾಕು. ಬರೀಬ್ರಿಗೆ ಫ್ರಿಜ್ಜಲ್ಲಿ ಚಟ್ನಿ ಇದೆ ನೋಡಿ ತೊಂಬರೋದು ದಿಶು. ದಿಶುಮ ಹೇ, ಚಟ್ನಿ ತಿಂತೀಯಾ ಪಲ್ಯ ತಿಂತೀಯಾ? ಸ್ಯಾಟರ್ಡೆ ಬ್ಲಾಗ್ ಅಷ್ಟಕ್ಕೆ ಎಂಡ್ ಮಾಡಿಬಿಟ್ಟೆ, ಆಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ನಮ್ಮ ಹಸ್ಬೆಂಡಿಗೂ ಬೇರೆ ಹುಷಾರಿರಲಿಲ್ಲ, ಇವರು ಮೊಬೈಲ್ ಹಿಡ್ಕೊಂಡು ಕೂತಿದ್ರು. ಹಂಗೂ ಯಾಕೋ ಮೂಡ್ ಇರಲಿಲ್ಲ, ಹಾಗಾಗಿ ಏನೂ ಬ್ಲಾಗ್ಸ್ ಮಾಡಲಿಲ್ಲ. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ನಮ್ಮ ಮನೆ ಹತ್ರನೇ ಚಿಕನ್ ಅಂಗಡಿ ಇದೆ, ಸೊ ಹಾಗಾಗಿ ನಾನೇ ಹೋಗಿ ತೊಗೊಂಡು ಬಂದೆ ಅವ್ರಿಗೆ ಹುಷಾರಿಲ್ಲ ಅಂತ. ಇವತ್ತು ಚಿಕನ್ ಬೇಡ ಅಂದರೂ ಕೇಳಿಲ್ಲ, ಬೇಕೇ ಬೇಕು ಅಂತ ಮಕ್ಕಳಾಟ ಮಾಡ್ತಾಯಿದ್ರು. ಸೊ ಹಾಗಾಗಿ ಮನೆ ಹತ್ರ ಇರೋ ಚಿಕನ್ ಅಂಗಡಿ ಹೋಗಿ ತೊಗೊಂಬಂದು ಸಿಂಪಲ್ಲಾಗಿ ಗೊಜ್ಜು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸಂಡೇ ಅವರೇ ನಮ್ಮ ಹಸ್ಬೆಂಡೇ ಅಡುಗೆ ಮಾಡ್ತಿದ್ರು. ಸೊ ಇವತ್ತು ಮಲಗಿಬಿಟ್ಟಿದ್ದಾರೆ, ಗೊಜ್ಜು ಮಾಡ್ತಾಯಿದ್ದೀನಿ. ನೋಡೋಣ, ಇಷ್ಟು ತಿನ್ನಿಸ್ಬಿಟ್ಟು ಸ್ವಲ್ಪ ಮಾತ್ರೆ ಕೊಡ್ತೀನಿ. ಆಲ್ಮೋಸ್ಟ್ ಸಂಡೇ ಅವ್ರು ಅಡುಗೆ ಮಾಡಿಬಿಡ್ತಿದ್ರು, ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ ಮಾಡೋ ಅಷ್ಟೊತ್ತಿಗೆ. ಇವತ್ತೆಲ್ಲ ಮನೆ ಎಲ್ಲ ಗಲೀಜಾಗಿದೆ, ಅದು ಬೇಯೋಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆ ಮಕ್ಕಳಿಗೆ ಟಿವಿಗೆ ಯೂಟ್ಯೂಬ್ ಹಾಕ್ಕೊಟ್ಟಿದ್ದೀನಿ, ಸೊ ಯೂಟ್ಯೂಬ್ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ 12:30 ಆಯಿತು. 1 o'clock ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೀನಿ. ಮಕ್ಕಳಿಗೆ ಊಟ ಮಾಡಿಸಿ ಹಸ್ಬೆಂಡ್ಗೂ ಊಟ ಕೊಟ್ಟು ಅವ್ರಿಗೂ ಒಂದು ಸ್ವಲ್ಪ ಮಾತ್ರೆ ಕೊಡಬೇಕು. ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಮಕ್ಕಳಿಗೆ ಊಟ ಮಾಡಿಸಿ ನಾನು ಮಲಗಿದ್ದೆ, ಅವರು ಮಲಗಿದ್ರು. ನಮ್ಮ ಹಸ್ಬೆಂಡಂತೂ ಎದ್ದೇಳೇ ಇಲ್ಲ, ಫುಲ್ ನಿದ್ದೆಗಣ್ಣಲ್ಲಿದ್ದರು. ಆಮೇಲೆ ಊಟ ಮಾಡ್ತೀನಿ ಅಂತ ಅಂದರು, ಸೊ ಎದ್ದೇಳೇ ಇಲ್ಲ. ಇವಾಗ ಸಾಯಂಕಾಲ ನಾನು ಮತ್ತೆ ಎದ್ದ ಮೇಲೆ ನೋಡಿದೆ ತುಂಬಾ ಇನ್ನೂ ಜ್ವರ ಇದ್ದು, ಹಾಗಾಗಿ ಸ್ವಲ್ಪ ಕಾಫಿ ಮಾಡಿಕೊಡು ಅಂದರು, ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಮಕ್ಕಳಿಬ್ಬರು ಮಲಗಿದ್ದಾರೆ. ಮತ್ತೆ ಇನ್ನೊಂದು ಮಾತ್ರೆ ಇದೆ, ಮಾತ್ರೆ ತೊಗೋತೀನಿ, ನಾಳೆ ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂದರು. ಕಾಫಿ ಕುಡಿದ್ಬಿಟ್ಟು ಮಾತ್ರೆ ಕೊಡಬೇಕು. ಮಕ್ಕಳೆಲ್ಲ ಎದ್ದು ಸ್ವಲ್ಪ ಆಟ ಆಡಿದರು. ಚಿಕನ್ ಗೊಜ್ಜು ಇತ್ತು, ಅದನ್ನೇ ಬಿಸಿ ಮಾಡ್ತಾಯಿದ್ದೀನಿ. ರೈಸು ಇತ್ತು. ನಮ್ಮ ಹಸ್ಬೆಂಡ್ಗೂ ಇವಾಗ ಸ್ವಲ್ಪ ಊಟ ಮಾಡಿದರು, ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ. ಆವಾಗ ಕಾಫಿ ಕುಡಿದು ಮಾತ್ರೆ ತೊಗೊಂಡಿದ್ರು, ಜ್ವರ ಕಡಿಮೆ ಆಗಿದೆ. ಇವಾಗ ಊಟ ಮಾಡಿದರು, ಮಕ್ಕಳಿಗೆಲ್ಲ ಊಟ ಮಾಡಿಸ್ದೆ. ಮತ್ತು ನಾಳೆ ಮಂಡೇ ಸ್ಕೂಲ್ ಇರುತ್ತೆ, ಹಾಗಾಗಿ ಎಲ್ಲನೂ ಪಾತ್ರೆ ಗೀತ್ರೆ ಕ್ಲೀನ್ ಮಾಡಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ನನಗೆ ತಲೆನೋವು ಬೆಳಗ್ಗೆ ಇದ್ದರೆ. ಆಲ್ಮೋಸ್ಟ್ ಸ್ಕೂಲ್ ಇಲ್ಲ ಅಂದರೆ ಹಾಗೆ ಮಲಗಿರ್ತೀನಿ, ಬೆಳಗ್ಗೆ ಮಾಡಿದ್ರಾಯ್ತು ಅಂತ. ಸ್ಕೂಲ್ ಇದ್ದಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.